ಮುಖವಾಗಿ ಮುತ್ಸದ್ದಿಗಳೇ, ಆದ್ರೆ ಇನ್ನೊಂದರಲ್ಲಿ ದಲಿತ ತರ ಇದೆ ಅಂತ ಹೇಳ್ಬೇಕಾಗುತ್ತೆ. ದಯಮಾಡಿ ಉಪಮುಖ್ಯಮಂತ್ರಿಯನ್ನ ಕೊಡಬೇಕು ಅಂತೇಳಿ ಮೂಲಕ ಒತ್ತಾಯಿಸ್ತೀವಿ. ಜೈ ಭೀಮ್, ಜೈ ಭಾರತ್. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಜಯವಾಗಲಿ. ಜೈ ಭೀಮ್, ಜೈ ಭೀಮ್. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಜಯವಾಗಲಿ. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಜಯವಾಗಲಿ. ಈಗಾಗಲೇ ವೆಂಕಟಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ನಮ್ಮ ದಲಿತ ಮುಖಂಡರು ಏನು 3ನೇ ತಾರೀಕು ಕಾಂಗ್ರೆಸ್ಸಿನ ಪಕ್ಷದ 2ನೇ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಇದರ ನೇತೃತ್ವವನ್ನು ಡಿ.ಕೆ. ಶಿವಕುಮಾರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಆದರೆ ಅದವರ ಆಂತರಿಕ ವಿಚಾರ. ನಾವು ಯೋಚನೆ ಮಾಡಬೇಕಾಗಿರೋದು, ಕಾಂಗ್ರೆಸ್ಸಿನ ಸಂಪ್ರದಾಯದ ಪ್ರಕಾರ ಯಾರು ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಯನ್ನು ಎದುರಿಸ್ತಾರೆ ಅವರು ಸಹಜವಾಗಿ ಮುಖ್ಯಮಂತ್ರಿಗಳಾಗಿರುವಂಥ ಒಂದು ಪರಿಪಾಠ ಕಾಂಗ್ರೆಸ್ನಲ್ಲಿದೆ. ಈ ಹಿಂದೆ ವೀರೇಂದ್ರ ಪಾಟೀಲ್ರಿದ್ದಾಗ, ಎಸ್.ಎಂ. ಕೃಷ್ಣ ಅವರಿದ್ದಾಗ ಈ ರೀತಿ ಅನೇಕರ ಸಂದರ್ಭದಲ್ಲಿ ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಯನ್ನು ಮುನ್ನಡೆಸಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿರುವಂಥ ಉದಾಹರಣೆಗಳು ಇದ್ದಾವೆ. ಆದರೆ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿ ಚುನಾವಣೆಯನ್ನು ಎದುರಿಸಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆ ಮಾಡಲಾಯಿತು. ತದನಂತರ ಸನ್ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಚುನಾವಣೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಗಲೂ ಕೂಡ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬಂತು. ಆಗಲೂ ಪರಮೇಶ್ವರ್ ಅವರಿಗೆ ಅನ್ಯಾಯ ಮಾಡಲಾಯಿತು. ಪರಮೇಶ್ವರ್ ಅವ್ರಿಗೆ ಅನ್ಯಾಯ ಅಂತ ಹೇಳಿದ್ರೆ ಅದು ಕೇವಲ ಅದು ವ್ಯಕ್ತಿಗತ ಅನ್ಯಾಯ ಅಲ್ಲ. ಆ ಸಮುದಾಯ ಏನೊಂದು ಆಸೆ ಇಟ್ಕೊಂಡಿದೆ, ಯಾಕಂದರೆ ಈ ರಾಜ್ಯದ ಬಹುಸಂಖ್ಯಾತರು ದಲಿತ ಸಮಾಜ ಸುಮಾರು 1.25 ಕೋಟಿ ಜನ ಇದ್ದೀವಿ ನಾವು. ಕೇವಲ 11% ಇರುವಂಥ ಲಿಂಗಾಯತರು, 9% ಇರುವಂಥ ಒಕ್ಕಲಿಗರು, ಮತ್ತು 12-13% ಇರೋಂಥ ಮುಸ್ಲಿಂ ಸಮುದಾಯ ಇದೆ. ಇಲ್ಲಿ ನಾವು ದಲಿತ ಸಮುದಾಯ 101 ಜಾತಿಗಳು ಸುಮಾರು 1.25 ಕೋಟಿ ಇದ್ದೀವಿ ನಾವು. ಇದು ಅಂಕಿ ಅಂಶಗಳು ನಿಮಗೆ ಕಾಂತರಾಜು ಆಯೋಗ ಬಿಡುಗಡೆ ಮಾಡಿರೋದ್ರಲ್ಲಿ ಗೊತ್ತಾಗಿದೆ. ಈಗ ಮದನ್ ಗೋಪಾಲ್ ನಾಯ್ಕರು ಮೊನ್ನೆ ಕೊಟ್ಟಿರುವಂಥದ್ರಲ್ಲೂ ಕೂಡ ಇದು ಸಾಬೀತಾಗಿದೆ. ಇಷ್ಟು ದೊಡ್ಡ ಸಮುದಾಯ ಇವತ್ತು ನಾವು ಮುಖ್ಯಮಂತ್ರಿಗಳಿಗಾಗಿ ಗೋಗೆರೆಯೋದಿಲ್ಲ, ಗೋಗೆರೆಯೋದು ಇದು ಅತ್ಯಂತ ಅಪಮಾನಕರ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ. ಇದಕ್ಕೆ ಕಾರಣ ನಮ್ಮ ರಾಜಕೀಯ ನಾಯಕರು. ಇದು ಸಮುದಾಯದ ಹಿತದೃಷ್ಟಿಯಿಂದ ಅವರೆಲ್ಲರೂ ಕೂಡ ಒಂದಾಗಿ ಒಂದು ಕಡೆ ಬಂದಿದ್ರೆ ಈ ಬೇಡುವ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ಕಳೆದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯ 15ಕ್ಕೂ ಕೂಡ ಎಸ್ ಟಿ ಸಮುದಾಯ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಿದೆ. ಅದೇ ರೀತಿ ದಲಿತರಲ್ಲಿ 101 ಜಾತಿ ಯಾರಿದ್ದಾರೆ ಶೆಡ್ಯೂಲ್ ಕಾಸ್ಟ್ಗಳು, ಇವರು ಕೂಡ ಬಹುಸಂಖ್ಯಾತರಾಗಿ ಗೆದ್ದು ಬಂದಿದ್ದಾರೆ. ಇಷ್ಟಿದ್ರೂ ಸುಮಾರು 56 ಜನ SC STಗಳಿದ್ರೂ ಕೂಡ ಇವತ್ತು ಪ್ರಾತಿನಿಧ್ಯ ಇಲ್ಲ ಅನ್ನೋದು ಎಷ್ಟು ಅಪಮಾನಕರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಸಂತೋಷ, ಸಂವಿಧಾನ ಉಳಿಸಿ ಅಂತ ಹೇಳ್ತಾರೆ, ಸಂತೋಷ. ಆದರೆ ನೀನು ಮಾಡಿದ್ದೇನಪ್ಪ, ಅವಕಾಶ ಕೊಡ್ಬೋದಾಗಿತ್ತಲ್ವ? ಆದರೆ ಯಾಕೆ ನಿರಾಕರಣೆ ಮಾಡಿದ್ರಿ? ಕೇವಲ ಮೇಲ್ಜಾತಿಗಳಿಗೆ, ಮೇಲ್ವರ್ಗಗಳಿಗೆ ಮಣೆ ಹಾಕುವ ಈ ಕಾಂಗ್ರೆಸ್ ದುರ್ಬುದ್ಧಿ ಇನ್ನು ಮುಂದೆ ತೊಲಗಬೇಕು. ಅದು ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು 8-10 ಜನ ಹಿರಿಯರಿದ್ದಾರೆ. ಪರಮೇಶ್ವರ್ ಆದಿಯಾಗಿ, ಮಾದೇವಪ್ಪನವ್ರ ಆದಿಯಾಗಿ, KH ಮುನಿಯಪ್ಪನವರು, RB ತಿಮ್ಮಾಪುರ ಅವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಕಳೆದ ಚುನಾವಣೆಯ ಸಮೀಕ್ಷೆ ಮತ್ತು ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ಈ ಸಮುದಾಯಗಳು, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು SC STಗಳು ಒಗ್ಗೂಡಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೂ ಕೂಡ ಇವರಿಗೆ ಅಧಿಕಾರ ಕೊಡ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಯಾವ ಸಾಮಾಜಿಕ ನ್ಯಾಯವನ್ನು ಮಾತಾಡ್ತಾ ಇದೆ ಅನ್ನೋದನ್ನು ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಆ ಕಾರಣದಿಂದ ಇವತ್ತು 3ನೇ ತಾರೀಕಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ದಲಿತರ ಬಗ್ಗೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ನಂಬಿಕೆ ಇದ್ದರೆ ಅಲ್ಲಿ
ಈ 4 ಜನರಲ್ಲಿ ಎಸ್ಟಿಯಿಂದ ಒಬ್ಬರನ್ನ ಮಾಡಲಿ, ಏನು ಕಳ್ಕೊಳ್ಳೋದೇನು ಇಲ್ಲ. ಮತ್ತೆ SC-ಗಳಿಂದ ಒಬ್ಬರನ್ನ ಮಾಡಲಿ, ಮುಸಲ್ಮಾನ್ ಸಮಾಜದಿಂದ ಒಬ್ಬರನ್ನ ಮಾಡಲಿ, ಮಹಿಳಾ ಒಬ್ಬರನ್ನ ಮಾಡ್ಕೊಳ್ಳಿ, ಏನು ಕಳ್ಕೊಳ್ಳೋದೇನು ಇಲ್ಲ ಈ ಸರ್ಕಾರ. ಯಾಕಂದ್ರೆ ಇವರೇ ತಳಹದಿ, ಇವರೇ ಬುನಾದಿ ಈ ಕಾಂಗ್ರೆಸ್ ಪಕ್ಷಕ್ಕೆ. ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ತಾತ ಮುತ್ತಾತಂದ್ರು ಕಾಂಗ್ರೆಸ್ಗೆ ವೋಟ್ ಹಾಕಿ 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 ಅವ್ರನ್ನ ಗೆಲ್ಲಿಸ್ತಾ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ಇವತ್ತಾದರೂ ಇಲ್ಲಿರುವಂಥ ಹೈಕಮಾಂಡ್ ಏನು ಬಂದಿದೆ, ಆ ಸುರ್ಜೇವಾಲಾನು KC ವೇಣುಗೋಪಾಲ್ ಇವರಾದರೂ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮುಂದೆ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗಾಗಲೇ ಚರ್ಚೆ ಆರಂಭ ಆಗಿದೆ, ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮ ಶಿವಶಂಕರ್ ಅವರು ಹೇಳಿದಾಗೆ ನಾವು ಮುಖ್ಯಮಂತ್ರಿಗಳಿಗೆ ಅರ್ಹರು. ಈ ಸಮುದಾಯ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಆದರೆ ಉಪಮುಖ್ಯಮಂತ್ರಿ ಕೊಡಿ, ನಾಳೆ ಇನ್ನೊಂದು ಕೊಡಿ ಅಂತ ಕೇಳುವಂಥ ಹೀನಾಯ ಸ್ಥಿತಿಗೆ ಈ ಸಮುದಾಯ ಬರಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಹಗುರವಾಗಿ ಪರಿಗಣಿಸಬಾರ್ದು. ಇವತ್ತು ಎಲ್ಲ ದಲಿತ ಚಳವಳಿಯ ಹಿರಿಯರಿಲೆಲ್ಲ ಸೇರಿದ್ದಾರೆ. ಮುಂದೆ ನಾವು ಕೂತು ಚರ್ಚೆ ಮಾಡ್ತೀವಿ. ಬಹುಶಃ ಕಾಂಗ್ರೆಸ್ ಇದೇ ನೀತಿ ಅನುಸರಿಸಿದ್ರೆ ಅದರ ಪರಿಣಾಮವನ್ನು, ಅದರ ಗೋರಿಯನ್ನು ಅದೇ ತೋಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮಾಧ್ಯಮ ಬಂಧುಗಳಿಗೆ ಮತ್ತು ನಮ್ಮ ಇಲ್ಲಿ ಬಂದಂಥ ನಮ್ಮ ಎಲ್ಲ ಸಹೋದರರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಜೈ 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 ಭೀಮ್.